ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಪಾಕಿಸ್ತಾನ ಪ್ರಾಯೋಜಿತ ಉಗ್ರರ ವಿರುದ್ಧ ಭಾರತ ಸಮರ ಸಾರ್ತಾ ಇದೆ. ಸಂದರ್ಭದಲ್ಲಿ ಜೊತೆಗೆ ನಿಲ್ಲುವ ನಿರ್ಧಾರವನ್ನ ಮಾಡಿದೆ ದೋಸ್ತಿ. ಪ್ರಧಾನಿ ನರೇಂದ್ರ ಮೋದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕರೆ ಮಾಡಿದ್ದಾರೆ. ಭಯೋತ್ಪಾದಕರ ವಿರುದ್ಧದ ಸಮರಕ್ಕೆ ಸಾಥ್ ಕೊಡುವ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಭಾರತದ ಜೊತೆ ನಿಲ್ಲೋದಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಉಲ್ಲೇಖ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಹತ್ಯೆಯಾದವರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಕೊಡಿಸುವ ಕಾರ್ಯದಲ್ಲಿ ನಾವು ಜೊತೆಯಲ್ಲಿ ನಿಲ್ತೀವಿ ಅಂತ ಹೇಳಿ ರಷ್ಯಾ ಅಧ್ಯಕ್ಷ ಪ್ರಧಾನಿ ನರೇಂದ್ರ ಮೋದಿ ಜೊತೆಯಲ್ಲಿ ಮಾತನಾಡಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತದ ನಿರ್ಲಿಪ್ತ ನೀತಿ ಹಾಗೆ ಜಾಗತಿಕ ಮಟ್ಟದಲ್ಲಿ ಸ್ಯಾಂಕ್ಷನ್ಗಳನ್ನು ಎದುರಿಸ್ತಾ ಇತ್ತು. ರಷ್ಯಾ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಅಲ್ಲಿಂದ ಆಯಿಲ್ ಉತ್ಪನ್ನಗಳ ಖರೀದಿಯನ್ನ ಭಾರತ ಕೆಲ ರಾಷ್ಟ್ರಗಳ ವಿರೋಧದ ನಡುವೆ ಕೂಡ ಮುಂದುವರೆಸಿತು. ಹೀಗಾಗಿ ಭಾರತ ಹಾಗೆ ರಷ್ಯಾದ ನಡುವಿನ ದ್ವಿಪಕ್ಷೀಯ ಸಂಬಂಧ, ರಾಜತಾಂತ್ರಿಕ ಸಂಬಂಧ ಉತ್ತಮವಾಗಿರುವ ಸ್ಥಿತಿ. ಇದರ ನೇರ ಪ್ರತಿಫಲ ಅನ್ನೋ ರೀತಿಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಉಗ್ರರ ವಿರುದ್ಧದ ಸಮರದಲ್ಲಿ ಎಲ್ಲಾ ರೀತಿಯ ಸಹಾಯವನ್ನ ಭಾರತಕ್ಕೆ ನೀಡೋದಾಗಿ ಭರವಸೆಯನ್ನ ದೂರವಾಣಿ ಕರೆ ಮೂಲಕ ನೀಡಿದ್ದಾರೆ. ಭಯೋತ್ಪಾದಕರ ವಿರುದ್ಧ ಅತಿ ಶೀಘ್ರದಲ್ಲೇ ಸಮರ ಸಾರಿ ಈ ಸಮರದಲ್ಲಿ ರಷ್ಯಾ ಕೂಡ ಭಾರತದ ಜೊತೆ ನಿಲ್ಲುತ್ತೆ ಅನ್ನೋ ಭರವಸೆಯನ್ನ ಪುಟಿನ್ ನೀಡಿದ್ದಾರೆ. ಡೀಟೇಲ್ಸ್ನೊಂದಿಗೆ ಕಾಶ್ಮೀರದಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಯುದ್ಧ ಅನ್ನೋದು ಕೇವಲ ಎರಡು ದೇಶಗಳ ನಡುವೆ ನಡೆಯೋ ಪರಿಸ್ಥಿತಿ ಈಗಿಲ್ಲ. ಯಾವುದೇ ಎರಡು ದೇಶಗಳ ನಡುವೆ ಯುದ್ಧ ಆದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಪರಸ್ಪರ ಬೆಂಬಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಬಲಿಷ್ಠ ರಾಷ್ಟ್ರ ರಷ್ಯಾ ಭಾರತದ ಪರವಾಗಿ ನಿಲ್ತಾ ಇರೋದು. ಭಾರತಕ್ಕೆ ಅಪ್ಪರ್ ಹ್ಯಾಂಡ್ ಇದು. ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡಿ, ಭಾರತ ಜೊತೆಗೆ ರಷ್ಯಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಇನ್ನೊಂದು ವಿಚಾರ ಗಮನಿಸಬೇಕು ಸ್ಮಿತಾ, ನೋಡಿ, ಪಾಕಿಸ್ತಾನ ರಷ್ಯಾದ ಮುಂದೆ ಹೋಗಿ ಭಾರತ ಮತ್ತು ನನ್ನ ನಡುವಿನ ಈ ಯುದ್ಧದ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು, ನಮ್ ಜೊತೆಗೆ ನಿಲ್ಬೇಕು ಅಂತ ಹೇಳಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ರಷ್ಯಾದ ಅಧಿಕಾರಿ ಜೊತೆಯಲ್ಲಿ ಅಥವಾ ರಷ್ಯಾದ ಜೊತೆಯಲ್ಲಿ ಮಾತಾಡಿರೋದು ನಮ್ಮ ಕಣ್ಮುಂದೆ ಇದೆ. ರಷ್ಯಾ ಅಥವಾ ಚೀನಾ ಈ ಎರಡು ದೇಶಗಳು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಎಲ್ಲವೂ ಕೂಡ ಆಗಿರೋದು ಕೂಡ ಬಹಳ ಸ್ಪಷ್ಟವಾಗಿ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಇದೇ ಸಮಯದಲ್ಲಿ ಅಂತ ಬೆಳವಣಿಗೆಗಳು ನಡೆದ್ರೂ ಕೂಡ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ಮಾತಾಡಿ, ನೋಡಿ, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನಾವು ಎಂದಿಗೂ ಕೂಡ ಇರ್ತೀವಿ ನಿಮ್ ಜೊತೆಗೆ ಅಂತೇಳಿ ಹೇಳೋ ಮೂಲಕ ಭಾರತ ಮತ್ತು ರಷ್ಯಾದ ನಡುವಿನ ಆ ಒಂದು ಸ್ನೇಹ ಎಂತದ್ದು ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪಾಕಿಸ್ತಾನ ಎಂತದ್ದೇ ಇಲ್ಲಿ ಕಳ್ಳಾಟ ಮಾಡಿದ್ರು ಕೂಡ ಅಥವಾ ಎಂತದ್ದೇ ಇಲ್ಲಿ ಪ್ಯಾಚಪ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ರಷ್ಯಾ ಅಂತ ಹೇಳಿ ಬಂದಾಗ ಅದು ಭಾರತದ ಜೊತೆಗೆ ಎಂದಿಗೂ ಕೂಡ ನಿಂತೇ ನಿಲ್ಲುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಪಾಕಿಸ್ತಾನ ಹೇಳ್ತಾ ಇದೆ, ನಾವು ನಮ್ಮ ಹತ್ರ ಅಣ್ವಸ್ತ್ರ ಸಿಡಿತಲೆಗಳಿದ್ದಾವೆ, 163 ವೆಪನ್ಗಳಿದ್ದಾವೆ, ನಾವು ದಾಳಿ ಮಾಡಿದ್ರೆ ಅದು ವಿಶ್ವವೇ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನೋ ವಿಚಾರ ಎಲ್ಲ ಹೇಳಿದಾಗ, ನೋಡಿ, ಇಂಥ ಗೊಡ್ಡು ಬೆದರಿಕೆಗಳಿಗೆ ಭಾರತ ಯಾವತ್ತೂ ಕೂಡ ಒಂದ್ ರೀತಿಯಲ್ಲಿ ಬೆದರಲಿಲ್ಲ. ಭಾರತ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನೋಡಿ, 3 ದಶಕಗಳಿಂದ ನೀವು ಉಗ್ರವಾದವನ್ನ ಪೋಷಿಸಿಕೊಂಡು ಬರ್ತಾ ಇದ್ದೀರಿ, ನಾವು ಉಗ್ರವಾದದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಈಗ ನೀವೇ ಒಪ್ಕೊಂಡಿದ್ದೀರಿ, ಹೌದು, ನಾವು ಉಗ್ರವಾದವನ್ನ ಪೋಷಿಸಿಕೊಂಡು 3 ದಶಕಗಳಿಂದ ಈ ರಾಷ್ಟ್ರಗಳಿಗೆ ನಾವು ಒಂದ್ ರೀತಿಯಲ್ಲಿ ಕೆಣಕ್ತಾನೆ ಇದ್ದೀವಿ ಅನ್ನೋ ಮಾತನ್ನು ಹೇಳಿದಿರಿ. ಇದರ ಹೊರತಾಗಿ ಈಗ ಇದರ ವಿರುದ್ಧದ ಹೋರಾಟದಲ್ಲಿ ಜಾಗತಿಕವಾಗಿ ಒಂದೊಂದೇ ರಾಷ್ಟ್ರಗಳು ಈಗ ಭಾರತದ ಜೊತೆಗೆ ನಿಂತ್ಕೊಂಡಿದೆ. ರಷ್ಯಾದ ಅಧ್ಯಕ್ಷರು ಕೂಡ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ. ಹಾಗಾಗಿ ನೋಡಿ, ರಷ್ಯಾ ಯುದ್ಧದ ಸಮಯದಲ್ಲಿ ಭಾರತ ಹೇಳಿತ್ತು, ನೋಡಿ, ನಾನು ಮಧ್ಯಪ್ರವೇಶ ಮಾಡೋದಿಲ್ಲ, ನಾವು ತಟಸ್ಥ ನೀತಿಯನ್ನ ತಾಳ್ತೀವಿ, ಇದು ಸಂಧಾನ ಆದ್ರೆ ಅಥವಾ ಶಾಂತಿಯುತವಾಗಿ ಇದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅದು ಜಾಗತಿಕವಾಗಿ ಶಾಂತಿ ನೆಲೆಸುತ್ತೆ ಅನ್ನೋ ಮಾತನ್ನು ಹೇಳಿತ್ತು. ಸದ್ಯಕ್ಕೆ ಈಗ ರಷ್ಯಾ ಭಾರತಕ್ಕೆ ಒಂದು ಬಹಳ ಸ್ಪಷ್ಟವಾದ ಸಂದೇಶ ರವಾನಿಸಿದೆ. ಎಂತದ್ದೇ ಸಮಯ ಇದ್ರೂ ಕೂಡ ನಾವು ನಿಮ್ ಜೊತೆಗೆ ನಿಲ್ತೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ನೋಡೋಣ ಇದು ಮುಂದೆ ಯಾವ ರೀತಿಯಾಗಿ ಏನಾದ್ರೂ ವಿಷಮ ಸ್ಥಿತಿ ಸೃಷ್ಟಿ ಆಯ್ತು ಅಥವಾ ಭಾರತ ಖಂಡಿತವಾಗ್ಲೂ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ. ಆ ಸಮಯದಲ್ಲಿ ರಷ್ಯಾ ಎಷ್ಟು ನೈತಿಕವಾಗಿ ನಮ್ ಜೊತೆಗೆ ನಿಲ್ಲುತ್ತೆ, ಹಾಗೆ ಭದ್ರತೆ ವಿಚಾರವಾಗಿ ನಮ್ ಜೊತೆಲಿ ಹೇಗ್ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಈಗ ಭಾರಿ ಕುತೂಹಲ ಇದೆ. ಭಾರತಕ್ಕೆ ಒಂದು ಅತಿ ದೊಡ್ಡ ಶಕ್ತಿಯಾಗಿ ರಷ್ಯಾ ಪರಿಣಮಿಸಿದೆ.
ಭಾರತ ಯಾವಾಗಲೂ ಕೂಡ ರಷ್ಯಾದಿಂದ ಯುದ್ಧೋಪಕರಣಗಳನ್ನು ಆಮದು ಮಾಡಿಕೊಳ್ಳೋದು ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಈ ಸಮಯ ಏನಾದ್ರೂ ಬಂತು ಅಂತ ಹೇಳಿದ್ರೆ ಅಂದ್ರೆ ಯುದ್ಧದ ಕಾರ್ಮೋಡ ಕವಿದಿದೆ, ಯುದ್ಧ ಏನಾದ್ರೂ ಆರಂಭದ ಸಮಯ ಅಥವಾ ಮುಂದುವರಿದೇನಾದ್ರೂ ಅದು ನಿರಂತರವಾಗಿ ನಡೀತು ಅನ್ನೋದಾದ್ರೆ ರಷ್ಯಾ ಎಂತದ್ದೇ ಸಹಾಯಕ್ಕೂ ಕೂಡ ಭಾರತದ ಜೊತೆಗೆ ನಿಲ್ಲತ್ತೆ ಅನ್ನುವ ಬಹಳ ಸಂದೇಶ, ಇದು ಬಹಳ ಸ್ಪಷ್ಟವಾದ ಸಂದೇಶ. ಅಮೆರಿಕವೂ ಕೂಡ ಭಾರತ ಜೊತೆಗಿದೆ, ಇಸ್ರೇಲ್ ಕೂಡ ಹೇಳಿದೆ ನಿಮ್ಗೆ ಏನ್ ಬೇಕು ನಾವು ಮಾಡ್ತೀವಿ ಅಂತ ಹೇಳಿದೆ. ರಷ್ಯಾ ಈಗ ಜೊತೆಗೆ ನಿಂತ್ಕೊಂಡಿದೆ, ಲಂಡನ್ ಇವೆಲ್ಲವೂ ಕೂಡ ಭಾರತದ ಮಿತ್ರ ರಾಷ್ಟ್ರಗಳು ಈಗ ಇಂಥ ಸಮಯದಲ್ಲೂ ಕೂಡ ಜೊತೆಗಿದ್ದಾವೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರ ವಿರುದ್ಧ ಭಾರತ ಸಮರ ಸಾರ್ತಾ ಇದೆ. ಸಂದರ್ಭದಲ್ಲಿ ಜೊತೆಗೆ ನಿಲ್ಲುವ ನಿರ್ಧಾರವನ್ನ ಮಾಡಿದೆ ದೋಸ್ತಿ. ಪ್ರಧಾನಿ ನರೇಂದ್ರ ಮೋದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕರೆ ಮಾಡಿದ್ದಾರೆ. ಭಯೋತ್ಪಾದಕರ ವಿರುದ್ಧದ ಸಮರಕ್ಕೆ ಸಾಥ್ ಕೊಡುವ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಭಾರತದ ಜೊತೆ ನಿಲ್ಲೋದಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಉಲ್ಲೇಖ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಹತ್ಯೆಯಾದವರಿಗೆ ನ್ಯಾಯ ಸಿಗಬೇಕು, ನ್ಯಾಯ ಕೊಡಿಸುವ ಕಾರ್ಯದಲ್ಲಿ ನಾವು ಜೊತೆಯಲ್ಲಿ ನಿಲ್ತೀವಿ ಅಂತ ಹೇಳಿ ರಷ್ಯಾ ಅಧ್ಯಕ್ಷ ಪ್ರಧಾನಿ ನರೇಂದ್ರ ಮೋದಿ ಜೊತೆಯಲ್ಲಿ ಮಾತನಾಡಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತದ ನಿರ್ಲಿಪ್ತ ನೀತಿ ಹಾಗೆ ಜಾಗತಿಕ ಮಟ್ಟದಲ್ಲಿ ಸ್ಯಾಂಕ್ಷನ್ಗಳನ್ನು ಎದುರಿಸ್ತಾ ಇತ್ತು ರಷ್ಯಾ. ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಅಲ್ಲಿಂದ ಆಯಿಲ್ ಉತ್ಪನ್ನಗಳ ಖರೀದಿಯನ್ನ ಭಾರತ ಕೆಲ ರಾಷ್ಟ್ರಗಳ ವಿರೋಧದ ನಡುವೆ ಕೂಡ ಮುಂದುವರೆಸಿತು. ಹೀಗಾಗಿ ಭಾರತ ಹಾಗೆ ರಷ್ಯಾದ ನಡುವಿನ ದ್ವಿಪಕ್ಷೀಯ ಸಂಬಂಧ, ರಾಜತಾಂತ್ರಿಕ ಸಂಬಂಧ ಉತ್ತಮವಾಗಿರೋ ಸ್ಥಿತಿ. ಇದರ ನೇರ ಪ್ರತಿಫಲ ಅನ್ನೋ ರೀತಿಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಉಗ್ರರ ವಿರುದ್ಧದ ಸಮರದಲ್ಲಿ ಎಲ್ಲಾ ರೀತಿಯ ಸಹಾಯವನ್ನ ಭಾರತಕ್ಕೆ ನೀಡೋದಾಗಿ ಭರವಸೆಯನ್ನ ದೂರವಾಣಿ ಕರೆ ಮೂಲಕ ನೀಡಿದ್ದಾರೆ. ಭಯೋತ್ಪಾದಕರ ವಿರುದ್ಧ ಅತಿ ಶೀಘ್ರದಲ್ಲೇ ಸಮರ ಸಾರಿ ಈ ಸಮರದಲ್ಲಿ ರಷ್ಯಾ ಕೂಡ ಭಾರತದ ಜೊತೆ ನಿಲ್ಲುತ್ತೆ ಅನ್ನೋ ಭರವಸೆಯನ್ನ ಪುಟಿನ್ ನೀಡಿದ್ದಾರೆ. ಡೀಟೇಲ್ಸ್ನೊಂದಿಗೆ ಕಾಶ್ಮೀರದಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಯುದ್ಧ ಅನ್ನೋದು ಕೇವಲ ಎರಡು ದೇಶಗಳ ನಡುವೆ ನಡೆಯೋ ಪರಿಸ್ಥಿತಿ ಈಗಿಲ್ಲ. ಯಾವುದೇ ಎರಡು ದೇಶಗಳ ನಡುವೆ ಯುದ್ಧ ಆದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಪರಸ್ಪರ ಬೆಂಬಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಬಲಿಷ್ಠ ರಾಷ್ಟ್ರ ರಷ್ಯಾ ಭಾರತದ ಪರವಾಗಿ ನಿಲ್ತಾ ಇರೋದು. ಭಾರತಕ್ಕೆ ಅಪ್ಪರ್ ಹ್ಯಾಂಡ್ ಇದೆ. ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡಿ, ಭಾರತ ಜೊತೆಗೆ ರಷ್ಯಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಇನ್ನೊಂದು ವಿಚಾರ ಗಮನಿಸಬೇಕು ಸ್ಮಿತಾ, ನೋಡಿ, ಪಾಕಿಸ್ತಾನ ರಷ್ಯಾದ ಮುಂದೆ ಹೋಗಿ ಭಾರತ ಮತ್ತು ನನ್ನ ನಡುವಿನ